ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ಬಗ್ಗೆ ಭೈರತಿ ಬಸವರಾಜ್ ಮಾತನಾಡಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಾದ ಬಗ್ಗೆ ಭೈರತಿ ಬಸವರಾಜ್ ಅವರ ಹೇಳಿಕೆ ಇದು. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನನ್ನ ತೇಜೋವಧೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಕೇಸ್ನಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ, ನನಗೆ ಯಾವುದರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಜಮೀನು ವ್ಯವಹಾರ ಯಾವುದು ನಮಗೆ ಗೊತ್ತಿಲ್ಲ. ಅದು ಮಹದೇವಪುರ ಕ್ಷೇತ್ರಕ್ಕೆ ಬರುವಂತಹ ಜಮೀನು. ಕೆಆರ್ ಪುರಂ ಕ್ಷೇತ್ರಕ್ಕೂ ಇದಕ್ಕೂ ಏನ್ ಸಂಬಂಧ? ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳೇ ನಮ್ಮನ್ನ ಕೇಳಬಹುದಾಗಿತ್ತಲ್ವಾ? ನಮ್ಮ ಮೇಲಿನ ಆರೋಪಕ್ಕೆ ಪ್ರಶ್ನೆ ಮಾಡಬಹುದಿತ್ತಲ್ವಾ? ಇದು ಬಿಜೆಪಿ ಶಾಸಕ ಭೈರತಿ ಅವರ ರಿಯಾಕ್ಷನ್. ಮಾಧ್ಯಮಗಳಿಂದಲೇ ನನಗೆ ವಿಷಯ ತಿಳಿತು ಅಂತ ಹೇಳ್ತಾರೆ ಭೈರತಿ ಬಸವರಾಜ್. ನನ್ನ ತೇಜೋವಧೆ ಮಾಡುವ ಕೆಲಸ ಮಾಡಲಾಗ್ತಾ ಇದೆ. ಕೇಸ್ನಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ, ಕಿಂಚಿತ್ತೂ ಇಲ್ಲ. ನನಗೆ ಯಾವುದರ ಬಗ್ಗೆ ಅನ್ನೋದೇ ಗೊತ್ತಿಲ್ಲ. ಮಾಧ್ಯಮದವರು ಹೇಳಿದ ನಂತರ ವಿಷಯ ನನಗೆ ತಿಳಿಯಿತು. ಇದು ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ರಿಯಾಕ್ಷನ್. ದೂರಿನ ಬಗ್ಗೆ ದೇವರ ಆಣೆಗೂ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನೇ ಪೊಲೀಸರನ್ನ ಸಂಪರ್ಕ ಮಾಡ್ತಾ ಇದ್ದೆ. ತಮ್ಮ ವಿರುದ್ಧದ ಆರೋಪಕ್ಕೆ ಭೈರತಿ ಬಸವರಾಜ್ ಅವರ ಹೇಳಿಕೆ ಇದು. ದೂರಿನ ಬಗ್ಗೆ ನನಗೆ ಸಣ್ಣ ಮಾಹಿತಿಯೂ ಕೂಡ ಇಲ್ಲ. ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾವ ಜಮೀನು, ಯಾರು ರೌಡಿ ನನಗೆ ಗೊತ್ತಿಲ್ಲ. ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದೇನಾ? ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೇನೆ. ಗೃಹ ಸಚಿವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಮಾಜಿ ಸಚಿವರಾಗಿರುವಂಥ ಭೈರತಿ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಪೊಲಿಟಿಕಲ್ ವಿಷಯಗಳನ್ನ ಇಷ್ಟು ದಿನ ಕೇಳ್ತಾ ಇದ್ವಿ. ಆದರೆ ಇವತ್ತು ಅವರ ಕ್ಷೇತ್ರದಲ್ಲಿ ಅಥವಾ ಅವ್ರ ಪಕ್ಷದ ಕ್ಷೇತ್ರದಲ್ಲಿ, ಪಕ್ಕದ ಕ್ಷೇತ್ರದಲ್ಲಿ ಒಂದು ಕೊಲೆ ಆಗಿದೆ. ಶಿವಪ್ರಕಾಶ್ ಅಂತ, ಅವರ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅವರ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಎ5 ಆರೋಪ ಹೇಳುವಂಥದ್ದು ಆ ಎಫ್ಐಆರ್ ದಾಖಲೆಯಲ್ಲಿದೆ. ಏನು ನಿಮ್ಮ ಮೇಲೆ ಇಂಥದ್ದೊಂದು ಗಂಭೀರವಾದ ಆರೋಪ ಕೇವಲ ಮಾಧ್ಯಮದವರು ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಒಂದು ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ನಿಮ್ಮನ್ನು ನೇರವಾಗಿ ಕೇಳುವಂಥ ಸಂದರ್ಭ ಬಂದಿದೆ. ಈಗ ಏನಾಗಿದೆ, ಈ ವಿಚಾರದ ಬಗ್ಗೆ ನನಗೆ ಸಣ್ಣ ಮಾಹಿತಿ ಕೂಡ ಇಲ್ಲ. ಯಾಕಂದರೆ ನಾನು ಗೌರವಿತವಾಗಿ 4 ಬಾರಿ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡ್ತಾಯಿದ್ದೀನಿ ಹೊರತು ಈ ರೀತಿಯಾದಂಥ ಯಾವುದೇ ಪ್ರಕರಣಗಳಾಗಲಿ ಏನೇ ಆಗಲಿ ಬಂದರೂ ಕೂಡ ನಾನು ಯಾವುದೂ ಕೂಡ ಅವ್ರನ್ನ ಪ್ರೋತ್ಸಾಹ ಮಾಡೋದಾಗಲಿ, ಅವ್ರನ್ನ ಇದು ಮಾಡೋದಾಗಲಿ ಯಾವುದು ಕೂಡ ಮಾಡಲ್ಲ. ಇವತ್ತು ಸುಮ್ಮನೆ ನಮ್ಮ ಮೇಲೆ ಈ ರೀತಿಯಾದಂಥ ಎಫ್ಐಆರ್ ಆಗಿದೆ ಅಂತೇಳಿ ನೀವು ಸುದ್ದಿ ಮಾಧ್ಯಮ ಮುಖೇನ ನೋಡಿದೆ ಹೊರತು ನನಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡ ಯಾರೂ ನನಗೆ ಸಂಪರ್ಕ ಮಾಡಿಲ್ಲ, ಯಾರೂ ಕೂಡ ಕೇಳಿಲ್ಲ, ಏನೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ನನ್ನ ತೇಜೋವಧೆ ಮಾಡಬೇಕಂತೇಳಿ ರಾಜಕೀಯ ಪ್ರೇರಿತವಾಗಿ ಈ ಕೆಲಸಗಳು ಆಗ್ತಾಯಿದೆ ಅಂತೇಳಿ ನಾನು ಇವತ್ತು ಆಪಾದನೆಯನ್ನು ಮಾಡಬೇಕಾಗ್ತದೆ. ಭೈರತಿ ಬಸವರಾಜ್ ಅವರೇ, 4 ತಿಂಗಳ ಹಿಂದೆ ಇದೇ ವ್ಯಕ್ತಿ, ಕೊಲೆಯಾದ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಂತೆ. ನನಗೆ ಈ ರೀತಿ ಬೆದರಿಕೆ ಇದೆ, ತಮ್ಮ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ರಂತೆ. ನಿಮ್ಮ ಸಹಚರರು ಕಿರಣ್ ಮತ್ತು ಇನ್ಯಾರೋ 2 ಜನರ ಹೆಸರು ಅಲ್ಲ. ಈಗ ಯಾರಾದರೂ ಒಬ್ಬರ ಹೆಸರು ಕೂಡ ನನ್ನ ಗಮನದಲ್ಲಿಲ್ಲ, ಒಬ್ಬರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಆದರೆ ಆ 4 ತಿಂಗಳಿಂದೇ ಅವ್ರು ಉಲ್ಲೇಖ ಮಾಡಿದಾಗ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ರೀತಿಯಾಗಿ ನಿಮ್ಮ ಮೇಲೆ ಒಂದು ಇದು ಬಂದಿದೆ, ನೀವು ಏನಿದ್ರ ಬಗ್ಗೆ ಏನು ಹೇಳ್ತೀರ ಅಂತ ಹೇಳಿದರೆ ನಾನು ಕ್ಲೀನಾಗಿ ಅವ್ರಿಗೆ ಎಲ್ಲ ರೀತಿಯ ಉತ್ತರವನ್ನು ಕೂಡ ಕೊಡ್ತಾ ಇದ್ದೆ. ಯಾರೂ ಕೇಳಿಲ್ಲ, ಅವತ್ತು ಕೇಳಿಲ್ಲ, ಇವತ್ತು ಕೇಳಿಲ್ಲ, ಈಗಲೂ ಕೇಳಿಲ್ಲ. ನಾನು ಇವಾಗ ನೋಡ್ತಕ್ಕಂಥದ್ದು ನಿಮ್ಮ ಸುದ್ದಿ ಮಾಧ್ಯಮದ ಮೇಲೆ ನೋಡಿದಾಗ ಈ ವಿಚಾರ ನನಗೆ ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಹೇಳ್ತೀನಿ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಯಾವುದು ಕೂಡ ಇದ್ರ ಬಗ್ಗೆ ಇದು ಎಲ್ಲ ಸುಳ್ಳು, ಇದು ಮಾಡತಕ್ಕಂಥದ್ದು ಎಲ್ಲೋ ರಾಜಕೀಯ ಪ್ರೇರಿತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತೊಂದು ವಿಡಿಯೋ ವೈರಲ್ ಆಗಿತ್ತು. ಅದೇ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಆ ವ್ಯಕ್ತಿಯ ವಿಡಿಯೋ ಸಹಿತ ದೂರು ಕೊಟ್ಟಿದ್ದ. ಜಗದೀಶು, ಆಮೇಲೆ ಕಿರಣ್ ಅಂತ ವ್ಯಕ್ತಿ ಹೆಸರು, ಅವರೇನು ನಿಮ್ಮ ಬೆಂಬಲಿಗರು ಎನ್ನುವಂಥದ್ದು ಅವನ ಆರೋಪ ಆಗಿತ್ತು. ಆಗ ದೂರು ಕೊಟ್ಟಾಗ ಪೊಲೀಸರು ತಮಗೆ ಯಾವ ಬೆಂಬಲಿಗರು ಇಲ್ಲ, ನನ್ನ ಕ್ಷೇತ್ರದ ಮತದಾರರೇ ನನಗೆ ಬೆಂಬಲಿಗರು. ಹಂಗಾಗಿ ನನಗೆ ನನ್ನ ಪರ್ಸನಲ್ ಬೆಂಬಲಿಗರಂತ ಯಾರೂ ಇಲ್ಲ. ನಾನು ಯಾರನ್ನೂ ಕೂಡ ಇಟ್ಕೊಳ್ಳೋಕ್ಕೂ ಹೋಗಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ ಮತದಾರರು ಬಂದಾಗ ಅವರ ಸಮಸ್ಯೆಗಳೇ ಸ್ಪಂದಿಸೋಂಥ ಕೆಲಸ ಮಾಡ್ತೀನಿ ಹೊರತು
ನನಗೆ ಈ ವಿಚಾರವಾಗಿ ನನಗೆ ಯಾರು ಕೂಡ ಬೆಂಬಲಿಗರಿಲ್ಲ. ನನಗೆ ಅದು ಇದು ಅಂತ ಹೇಳಿ ಬಂದರೆ ನಾನು ಅದನ್ನು ಯಾವುದು ಕೂಡ ನಾನು ಅವ್ರನ್ನ ಎನ್ಕರೇಜ್ ಮಾಡೋದಾಗಲಿ ಅವ್ರ ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ ಮಾಡಲ್ಲ. ಅವ್ರನ್ನೆಲ್ಲ ಕೂಡ ರಿಜೆಕ್ಟ್ ಮಾಡೋದು ಮಾಡ್ತೀನಿ ಹೊರತು ನಾನು ಅದಕ್ಕೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಮಾಡೋದು. ಎರಡು ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿಪಕ್ಷದವರು ಹತ್ತಿಕ್ತಾರೆ ಅನ್ನುವಂಥ ಆರೋಪಗಳನ್ನು ನಿರಂತರವಾಗಿ ನೀವು ಮಾಡ್ತಾ ಬಂದ್ರಿ, ಅಂದರೆ BJP ಪಕ್ಷ ಮಾಡ್ತಾ ಬಂತು. ಮುನಿರತ್ನ ಅವ್ರ ಮೇಲೆ ಕೆಲವು ಪ್ರಕರಣಗಳಾದವು. ಅದು ಕೂಡ ಆ ಸಂದರ್ಭದಲ್ಲಿ ಮುನಿರತ್ನ ಹಾಗೆ ಹೇಳಿದರು, ನಮ್ಮನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿದ್ದಾರೆ ಅಂತೇಳಿ. ಈಗ ತಮ್ಮ ಮೇಲೆ FIR ದಾಖಲಾಗಿದೆ, FI ಆರೋಪಿಯನ್ನಾಗಿ ಮಾಡಲಾಗಿದೆ. ಈ ಕೊಲೆ ಸಂಬಂಧಪಟ್ಟಂತೆ ತಮಗೇನು ಗೊತ್ತಿಲ್ಲ ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟನೆಯನ್ನು ನೀವು ಮಾಧ್ಯಮದ ಮೂಲಕ ಕೊಡ್ತಾ ಇದ್ದೀರಿ. ಈ ಹಿಂದೆ ಆದಂಥ ಅನೇಕ ಘಟನೆಗಳ ಬಗ್ಗೆ ಅಥವಾ ಘಟನೆ ಆದ ಸಂದರ್ಭದಲ್ಲಿ ನಿಮ್ಮ ಹೆಸರುಗಳು ತಳಕ ಹಾಕಿದಂಥ ಸಂದರ್ಭದಲ್ಲಿ ಪೊಲೀಸರು ನಿಮ್ಮನ್ನು ಭೇಟಿ ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ನೀವು ಕೊಟ್ಟಿದ್ರಿ. ಹಾಗಾದರೆ ಈ ಎಷ್ಟೊಂದು ಪ್ರಕರಣಗಳ ಹಿಂದೆ 4-5 ತಿಂಗಳುಗಳಿಂದ ಹೀಗೆ ಅನೇಕ ವಿಚಾರಗಳು ನಡೆದರೂ ಕೂಡ ಪೊಲೀಸರು ಒಂದು ಕಡೆ ನಿಮ್ಮನ್ನು ಸಂಪರ್ಕ ಮಾಡಿಲ್ಲ, ನೀವು ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಇದ್ರ ಹಿಂದೆ ಈ FIR ದಾಖಲಾಗೋದ ಕಾರಣ ಯಾರು? ಹಾಗಾದರೆ ಕಾರಣ ಯಾರಂತ ಅದೇ ತನಿಖೆ ಆದಮೇಲೆ ಗೊತ್ತಾಗ್ತದೆ. ಒಂದು ಈಗ ಏನಾದರೂ ಇದ್ದಿದ್ರೆ ಮಾಹಿತಿ ತಿಳಿಸಿದರೆ ನಾವು ಇದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ವಿ. ಏನೂ ಇಲ್ಲದೆ ಸುಮ್ಮನೆ FIR ಮಾಡಿ ಹೇಳಿದಾಗ ಅದು ಎಷ್ಟು ಸಮಂಜಸ? ಅದಕ್ಕೆ ನಾನು ಹೇಳಿದ್ದು ಇದು ರಾಜಕೀಯ ಪ್ರೇರಿತ, ಎಲ್ಲೋ ಒಂದು ದುರುದ್ದೇಶದಿಂದ, ಎಲ್ಲೋ ಒಂದು ಕಡೆ ಇದರ ಹಿಂದೆ ಕಾಣದ ಕೈಗಳು ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ನನ್ನನ್ನು ತೇಜೋವಧೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು FIR ದಾಖಲು ಮಾಡಿದ್ರು. ಏನು ಮಾಡ್ತೀರಿ ನೆಕ್ಸ್ಟು? ಕಾನೂನು ಹೋರಾಟವನ್ನು ಮಾಡ್ತೇನೆ. ಕಾನೂನು ಹೋರಾಟದ ಮುಖ್ಯನ ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ನೋವಾಗಿದೆಯಾ, ಭಯ ಆಗಿದೆಯಾ? ತುಂಬ ನೋವಾಗಿದೆ ಅಷ್ಟೇ, ಭಯ ಪ್ರಶ್ನೆನೇ ಇಲ್ಲ. ಭಯ ನನ್ನ ರಾಜಕೀಯ ಜೀವನದಲ್ಲಿ ನಾನು ಸುಮಾರು ಗ್ರಾಮ ಪಂಚಾಯತಿಯಿಂದ ಒಬ್ಬ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದೆ. ಇಲ್ಲಿವರೆಗೂ ಕೂಡ ಎಲ್ಲಿಯೂ ಕೂಡ ಗೌರವಯುತವಾಗಿ ನಡ್ಕೊಂಬಂದೀನಿ. ನನ್ನ ವಿರೋಧಿಗಳನ್ನು ಕೂಡ ನನ್ನ ಪೊಲೀಸ್ ಇಲಾಖೆಯಲ್ಲಿ ಆ ಸಂದರ್ಭದಲ್ಲಿ ಮಂತ್ರಿ ಇದ್ದವು ಕೂಡ ಒಬ್ಬರ ಮೇಲೆ FIR ಮಾಡಿ ಅಂತ ಕೂಡ ಒಂದು ಕೂಡ ಹೇಳಿಲ್ಲ. ಹಾಗಾಗಿ ಒಂದು ಶುಚಿಯಾದ ರಾಜಕಾರಣ ಮಾಡ್ಕೊಂಡ್ಬಂದಿರೋದು ನಾನು. ಹಾಗಾಗಿ ಇದರ ವಿರುದ್ಧ ನಾನು ಕಾನೂನು ಹೋರಾಟ. ಶಿವಪ್ರಕಾಶ್ ನಿಮ್ಗೆ ಗೊತ್ತಿದ್ದ? ಯಾವ ಶಿವಪ್ರಕಾಶು ಗೊತ್ತಿಲ್ಲ, ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಇದ್ರ ಬಗ್ಗೆ ನಿಮ್ಮ ಸುದ್ದಿ ಮಾಧ್ಯಮದ ಮುಖ್ಯನ ನೋಡಿದಾಗ ಮಾತ್ರ ಈ ವಿಚಾರ ನನಗೆ ಗಮನಕ್ಕೆ ಬಂದಿದೆ. ನೀವು ಕೇಳಿದಾಗೆ ಈ ವಿಚಾರ ನನಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಆಗಿದ್ದಿದ್ದರೆ ನಾನು ಮುಂದೆನೇ ಹೋಗಿ ಯಾರು ಪೊಲೀಸ್ ಇಲಾಖೆ ಅಧಿಕಾರಿಗಳಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಯಾಕೆ ಹಿಂಗಾಗಿದೆ, ಏನಾಗಿದೆ, ಇದನ್ನ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೂಡ ನಾವು ಹೇಳ್ತಾ ಇದ್ವಿ. ನನಗೆ ಗೊತ್ತಿಲ್ಲದೆ ನಾನು ಯಾವ ರೀತಿಯನ್ನು ನಿಮ್ಮ ಇದನ್ನು ಹೇಳೋಕ್ಕಾಗ್ತದೆ. ಹಾಗಾಗಿಯೇ ನಾನು ಹೇಳ್ತಾ ಇರೋದು, ಇದು ದುರುದ್ದೇಶದಿಂದ ಯಾರೋ ಕಾಣದ ಕೈಗಳು ಇದರ ಸೇರಿ ಇದನ್ನು ನನ್ನನ್ನು ಅದರಲ್ಲಿ FIR ಅಲ್ಲಿ ಸೇರಿಸಿರ್ತಾರೆ. ಇಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ಮೊನ್ನೆ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ಫೋನ್ ಮುಖ್ಯನ ಮಾತಾಡ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ಥ್ಯಾಂಕ್ ಯು. ಇದು ಭೈರತಿ ಬಸವರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.